ಒಂಬತ್ತನೇ ತರಗತಿ ವಿದ್ಯಾರ್ಥಿಯ ಮೇಲೆ ಕಾಮುಕನ ಅಟ್ಟಹಾಸ, ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವಂತಹ ಘನಗಂಭೀರ ಆರೋಪ. ತಿರುಪತಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿದ್ದಾನೆ ಅಷಡ್ಡಾಳ. ಪುಣ್ಯ ಕ್ಷೇತ್ರದಲ್ಲಿ ಪಾಪದ ಕೆಲಸ ಮಾಡಿದ ದುರುಳ ಬೆಂಗಳೂರಿನಿಂದ ತಿರುಪತಿಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾನೆ. ಕಾಮಾಂಧನ ಅಥವಾ ಈ ಕಾಮುಕನ ಅಟ್ಟಹಾಸಕ್ಕೆ ದೇಶವೇ ಬೆಚ್ಚಿ ಬಿದ್ದಿದೆ. ತಿರುಪತಿಗೆ ಕರೆದುಕೊಂಡು ಹೋಗಿದ್ದಾನೆ. ಭಾರತದ ಅತಿ ದೊಡ್ಡ ಶ್ರದ್ಧಾ ಕೇಂದ್ರ ತಿರುಪತಿ, ಭಾರತದ ಅತ್ಯಂತ ದೊಡ್ಡ ಶ್ರೀಮಂತ ದೇವಸ್ಥಾನ ತಿರುಪತಿ. ಪಾಪವನ್ನ ತೊಳೆಯಲು ಮತ್ತು ಪಾಪವನ್ನ ಕಳೆಯಲು ಮತ್ತು ದೇವರಲ್ಲಿ ಪಶ್ಚಾತ್ತಾಪ ಪಡಲು ಹೋಗಬೇಕಾಗಿದ್ದ ಅಥವಾ ಹೋಗುವಂತಹ ಒಂದು ವಿಶಾಲವಾದ ಆಧ್ಯಾತ್ಮಿಕ ಕೇಂದ್ರ ಅದು ತಿರುಪತಿ. ತಿಮ್ಮಪ್ಪನ ಸಾನ್ನಿಧ್ಯ ಇರೋ ಕ್ಷೇತ್ರ. ಹೆಣ್ಣು ಮಗಳೊಬ್ಬಳನ್ನ ಅಥವಾ ಹೆಣ್ಣು ಮಗಳನ್ನ ತಿರುಪತಿಗೆ ಕರೆದೊಯ್ದಿದ್ದ. ಮುಡಿ ಕೊಡೋದಕ್ಕಲ್ಲ, ತಿರುಪತಿಗೆ ಕರ್ಕೊಂಡು ಹೋಗಿದ್ದು ಮುಡಿ ಕೊಡೋದಕ್ಕೂ ಅಲ್ಲ, ಪಾಪ ಕಳೆಯೋದಕ್ಕೂ ಅಲ್ಲ, ಆಕೆಯನ್ನ ಇಂಚಿಂಚಾಗಿ ತಿನ್ನೋದಕ್ಕೆ, ತನ್ನ ಕಾಮ ತೃಷಿಯನ್ನ ತೀರಿಸಿಕೊಳ್ಳೋದಕ್ಕೆ. 9ನೇ ತರಗತಿ ವಿದ್ಯಾರ್ಥಿಯ ಮೇಲೆ ಕಾಮುಕನ ಅಟ್ಟಹಾಸ, ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವಂತಹ ಘನ ಗಂಭೀರ ಆರೋಪ. ಬೆಂಗಳೂರಿನಿಂದ ತಿರುಪತಿಗೆ ಕರೆದೊಯ್ದಿದ್ದ ಅತ್ಯಾಚಾರಿ 9ನೇ ತರಗತಿ ವಿದ್ಯಾರ್ಥಿ, ಮೇ ಬಿ ಅಪ್ರಾಪ್ತೆ ಅನಿಸುತ್ತೆ, ಆಕೆಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಬಹುಶಃ ಆ ಹೆಣ್ಣು ಮಗಳ ಪ್ರಾಯದ ಮಗಳಿದ್ಲೋ ಏನೋ ಆತನಿಗೆ. ಆದರೆ ಈ ತರಹದ ಒಂದು ಅತ್ಯಾಚಾರಕ್ಕೆ 9ನೇ ತರಗತಿಯ ಹೆಣ್ಣು ಮಗಳು ಬಲಿಯಾಗಿದ್ದಾಳೆ. ಪುಣ್ಯಕ್ಷೇತ್ರದಲ್ಲಿ ಪಾಪದ ಕೆಲಸ ಮಾಡಿದಂತಹ ದುರುಳ ಬೆಂಗಳೂರಿನಿಂದ ತಿರುಪತಿಗೆ ಕರ್ಕೊಂಡು ಹೋಗಿದ್ದ ಈ ಕೀಚಕ. ತಿರುಪತಿ ಆ ದೇವರ ಸಾನ್ನಿಧ್ಯ ಎಲ್ಲ ಧರ್ಮದವರು ಕೂಡ ಹೋಗ್ತಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಭಕ್ತರು ಬರ್ತಾರೆ. ತಿರುಪತಿಯಲ್ಲಿ ಈ ತರಹದೊಂದು ಕೆಲಸ ಆಗಿದೆ ಅಂಥೇಳಿ ಲಂಡನ್ನಲ್ಲಿ ಕೂತಿರುವಂತಹ ತಿರುಪತಿಯ ಭಕ್ತ ಏನಂತ ಅನ್ಕೋಬೇಕು? ತಿರುಪತಿಯ ಏನು ಖ್ಯಾತಿಗೂ ಕೂಡ ಧಕ್ಕೆ ತರುವಂಥ ಕೆಲಸ ಇದು. ಆನ್ಲೈನ್ನಲ್ಲಿ ಪರಿಚಯ ಮಾಡ್ಕೊಂಡಿದ್ದ ಈ ದುಷ್ಕರ್ಮಿ ತಿರುಪತಿಯ ಲಾಡ್ಜ್ನಲ್ಲಿ 3 ದಿನ ಅತ್ಯಾಚಾರವೆಸಗಿದ ಕಾಮುಕ. ಮದುವೆಯಾಗಿ 2 ಮಕ್ಕಳಿದ್ದರೂ ಕೂಡ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಬೆಸಗಿದ್ದಾನೆ. ಇಂತಹ ಸ್ತ್ರೀ ಲೋಲನಿಗೆ ನಮ್ಮ ಕಾನೂನು ಸರಿಯಾದ ಶಿಕ್ಷೆ ಕೊಡದೇ ಇದ್ದರೆ ಇನ್ನೆಷ್ಟು ಹೆಣ್ಣು ಮಕ್ಕಳು ಬಲಿಯಾಗಬಹುದು? ಬೆಂಗಳೂರಿನ ರಾಜಾಜಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪೋಕ್ಸೋ ದಾಖಲಿಸಿಕೊಂಡು ಜೈಲಿಗೆ ಹಾಕಿ, ಈ ಹೆಣ್ಣು ರೋಗಿಗೆ ನಾವೇ ಪೌಷ್ಟಿಕಾಂಶ ಆಹಾರವನ್ನು ಕೊಟ್ಟು 3 ವರ್ಷ ಸಾಕ್ತೀವಿ. ಪೋಕ್ಸೋ ಪ್ರಕರಣದಲ್ಲಿ 3-4 ವರ್ಷ ಕಳೆದ್ರೆ ಜಾಮೀನು ಸಿಗುತ್ತೆ. ಅದಾದ ಮೇಲೆ ಸಾಧ್ಯಾಂತ ಪ್ರಯತ್ನ ಪಟ್ಟರೆ ಪೆರೋಲಲ್ಲೂ ಹೊರಗೆ ಬರ್ಬೋದು. ಈ ಕಾಮಿಸ್ಟನಿಗೆ ಮತ್ತು ಈ ಹೆಣ್ಣು ರೋಗಿಗೆ ನಾವೇ ಪೌಷ್ಟಿಕಾಂಶ ಆಹಾರವನ್ನು ಕೊಟ್ಟು ಬೆಳೆಸಿ ಈತ ಜೈಲಿಂದ ಹೊರಬರೋ ಒಳಗೆ ಇನ್ನೊಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡುವಷ್ಟು ದೇಹವನ್ನು ಬೆಳೆಸಿಕೊಂಡಿರ್ತಾನೆ. ಹಾಗಾಗಿ ಈ ಹೆಣ್ಣು ಮಗಳ ಮೇಲೆ ಅತ್ಯಂತ ಪೈಶಾಚಿಕ ಅತ್ಯಾಚಾರವೆಸಗಿದ ಈತನಿಗೆ ಕಠಿಣ ಶಿಕ್ಷೆಯಾಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ.